ನಮಸ್ತೆ. ನಾನು ಅರವಿಂದ್ ಚೊಕ್ಕಾಡಿ, ಗಾಂಧಿ ವಿಚಾರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ. ನಿನ್ನೆ ಒಂದು ವಿಡಿಯೋ ನೋಡಿದೆ. ಹಿರಿಯ ರಂಗಕರ್ಮಿಯಾಗಿರುವಂಥ ಶ್ರೀಯುತ ಅಡ್ಡಂಡ ಕಾರ್ಯಪ್ಪ ಅವರು ಎರಡು ವಿಚಾರವನ್ನು ಹೇಳಿದ್ದಾರೆ. ಒಂದು, ಮಹಾತ್ಮ ಗಾಂಧಿಯವರ ಹತ್ಯೆಯನ್ನು ಖಂಡಿಸ್ತೇನೆ ಅಂತ ಹೇಳೋದು ನಮ್ಮ ವಿಚಾರ ವೇದಿಕೆಯ ಧೋರಣೆಯೂ ಅದೇ. ಎರಡನೆಯದು, ಮಹಾತ್ಮ ಗಾಂಧಿಯವರ ಹತ್ಯೆಗೆ ಒಂದು ಸಕಾರಣ ಇತ್ತು ಅಂತ ಹೇಳುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಆ ಕಾರಣದ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಹೇಳುವವರನ್ನು ಖಂಡಿಸ್ತೇನೆ ಅಂತಲೂ ಹೇಳಿದ್ದಾರೆ. ತುಂಬ ಒಳ್ಳೆಯ ವಿಷಯ, ಅದನ್ನು ಸ್ವಾಗತಾರ್ಹವಾದಂಥ ತೀರ್ಮಾನ. ಆದರೆ ಇಲ್ಲಿ ಚರ್ಚೆಗಳು ನಡೀಬೇಕಾಗಿದೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಮಹಾತ್ಮ ಗಾಂಧಿಯವರ ಹತ್ಯೆ ಯಾವ ಕಾರಣಕ್ಕಾಯಿತು ಅಂತೇಳಿ ಹೇಳುವಂಥದ್ದು ಗೋಡ್ಸೆಯೇ ಹೇಳಿದ್ದಾನೆ ಅಂತೇಳಿ ಹೇಳುವಂಥ ಒಂದು ಎರಡು ಅಂಶಗಳು. ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ರಿಸರ್ವ್ ಬ್ಯಾಂಕಿನ ಹಣವನ್ನು ಕೊಡಬೇಕು ಅಂತ ಹೇಳಿದಂಥದ್ದು ಒಂದು. ಇನ್ನೊಂದು, ದೇಶ ವಿಭಜನೆ ಆದದರ ಸಿಟ್ಟು ಇತ್ಯಾದಿ ಎಲ್ಲ ಆಗಿ ಮಹಾತ್ಮ ಗಾಂಧಿಯವರ ಹತ್ಯೆ ಆಗಿದೆ ಅಂತೇಳಿ ಹೇಳುವಂಥ ವಿಷಯ ಸುದ್ದಿಯಲ್ಲಿತ್ತು. ಆದರೆ 3 ಅಂಶಗಳನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಮಹಾತ್ಮ ಗಾಂಧಿಯವರ ಹತ್ಯೆಯ ಪ್ರಯತ್ನ 1944ರಲ್ಲಿ ಪಂಚಗಣಿಯಲ್ಲಿ ಮತ್ತು ಸೇವಾಗ್ರಾಮದಲ್ಲಿ 2 ಕಡೆ ನಡೆದಿತ್ತು. ಮತ್ತು ಈ 2 ಪ್ರಕರಣದಲ್ಲಿಯೂ ಕೂಡ ಗೋಡ್ಸೆ ಭಾಗಿಯಾಗಿದ್ದ. ಆದರೆ 1944ರಲ್ಲಿ ದೇಶ ವಿಭಜನೆಯೂ ಆಗಿರಲಿಲ್ಲ, ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ಕೊಡುವಂಥ ಪ್ರಸ್ತಾವನೆಯೂ ಬಂದಿರಲಿಲ್ಲ. ಹಾಗಿರುವಾಗ 1944ರಲ್ಲಿ ಗೋಡ್ಸೆ ಇನ್ವಾಲ್ವ್ ಆಗಿದ್ದು ಮಹಾತ್ಮ ಗಾಂಧಿಯವರ ಹತ್ಯೆಗೆ ಕಾರಣವಾದಂಥ ಅಂಶಗಳು ಯಾವುದಿರಬಹುದು? ಇದರ ಬಗ್ಗೆ ಚರ್ಚೆ ನಡೀಬೇಕಾಗಿದೆ. 1944ರಲ್ಲಿ ಗೋಡ್ಸೆ ಇನ್ವಾಲ್ವ್ ಆಗಿ ಹತ್ಯೆಗೆ ಪ್ರಯತ್ನ ಪಡಲಿಕ್ಕೆ ಕಾರಣಗಳೇನು ಅನ್ನೋದು ಒಂದು ಚರ್ಚೆ ಆಗಬೇಕಾದ ಅವಶ್ಯಕತೆ ಇದೆ. ಎರಡನೇ ಪ್ರಶ್ನೆ ನನ್ನ ಮುಂದೆ ಇರುವಂಥದ್ದು ಏನು ಅಂತ ಹೇಳಿದರೆ, ಗಾಂಧಿಯವರ ಹತ್ಯೆಗೆ ಸಕಾರಣ ಇತ್ತು ಅಂತೇಳಿ ಹೇಳುವುದನ್ನು ಅಡ್ಡಂಡ ಕಾರ್ಯಪ್ಪನವರಂತಹ ಹಿರಿಯ ರಂಗಕರ್ಮಿಯವರು ಪ್ರಸ್ತಾಪ ಮಾಡುವುದಾದರೆ ಅದಕ್ಕೆ ಏನಾದರೂ ಒಂದು ದಾಖಲೆಗಳಿರಬೇಕು. ಈಗ ಗೋಡ್ಸೆ, ನಾರಾಯಣ ಆಪ್ಟೆ ಇತ್ಯಾದಿ ಹುಡುಗರೆಲ್ಲ ಸೇರಿಕೊಂಡು ಒಂದು ಸೈಕಿಕ್ ಟೈಪಿನ ರೀತಿಯಲ್ಲಿ ಏನೋ ಹುಚ್ಚುಚ್ಚಾಗಿ ಏನೋ ಮಾಡಿ ಕೊಲೆ ಮಾಡಿದ್ರು ಅಂತೇಳಿ ಹೇಳಿದರೆ ಅದು ಏನೋ ಒಂದು ತಪ್ಪು ನಿರ್ಧಾರ ಆಗಿದೆ, ತಪ್ಪು ತಿಳುವಳಿಕೆ ಆಗಿದೆ ಅಂತ ಅಂದುಕೊಳ್ಬೋದು. ಆದರೆ ನಿಜವಾಗಿಯೂ ಸಕಾರಣ ಇತ್ತು ಅಂತೇಳಿ ಹೇಳುವಂಥದ್ದನ್ನು ಒಂದು ಪ್ರಬುದ್ಧ ವ್ಯಕ್ತಿಗಳು ಹೇಳುವುದಾದರೆ ಅಂಥ ಸಕಾರಣವನ್ನು ನಿರ್ಧರಿಸಿದವರು ಯಾರು? ಯಾಕೆಂದರೆ ಗೋಡ್ಸೆ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ, ಸಾಕಷ್ಟು ಜೀವನಾನುಭವ ಇರುವಂಥ ಹಿರಿಯ ವ್ಯಕ್ತಿಯೂ ಅಲ್ಲ. ಹಾಗಿದ್ರೆ ಯಾರು ಅಂತೇಳಿ ಹೇಳುವಂಥ ಒಂದು ಪ್ರಶ್ನೆ ಬರ್ತದೆ. ಬಹುಶಃ ಇದು ಗಾಂಧಿಯವರ ಕೊಲೆಯ ಆರೋಪಿಗಳಲ್ಲಿ ವಿ.ಡಿ. ಸಾವರ್ಕರ್ ಅವರು ಕೂಡ ಒಬ್ಬರಾಗಿದ್ದರು. ಅವರ ಪಾಲುದಾರಿಕೆಗೆ ಸಾಕ್ಷಿ ಇಲ್ಲ ಅನ್ನುವ ಕಾರಣಕ್ಕಾಗಿ ಅದು ಕೈಬಿಟ್ಟಿತು, ಕೋರ್ಟಿನ ಇದರಿಂದ ಕೈಬಿಟ್ಟಿತು. ಅವರಾದರೆ ಸಾಕಷ್ಟು ಅನುಭವ ಇದ್ದವರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದವರು. ಹಾಗಿದ್ರೆ ಅವರದ್ದೇ ಏನಾದರೂ ಇರಬಹುದಾದ ಸಾಧ್ಯತೆಗಳಿವೆಯಾ? ಅವರದ್ದಲ್ಲ ಅಂತ ಹೇಳಿ ಆದರೆ ಬೇರೆ ಯಾವುದಾದ್ರೂ ಸಂಸ್ಥೆಗಳದ್ದು ಒಂದು ವ್ಯವಸ್ಥಿತವಾದ ಸಂಸ್ಥೆಗಳ ಪಾಲುದಾರಿಕೆ ಇರಲಿಕ್ಕೆ ಸಾಧ್ಯ ಇದೆಯಾ? ಹಾಗಿದ್ರೆ ಅಂಥದ್ದಿದ್ದರೆ ಆ ಸಕಾರಣ ಏನು ಅನ್ನೋದನ್ನು ಇದುವರೆಗೆ ಯಾಕೆ ಡಿಸ್ಕ್ಲೋಸ್ ಮಾಡಲಿಲ್ಲ? ಆ ಸಕಾರಣ ಏನು ಅನ್ನೋದು ಇಡೀ ಸಮಾಜಕ್ಕೆ ಗೊತ್ತಾಗಬೇಕಲ್ವಾ? ಅದರ ಬಗ್ಗೆ ಚರ್ಚೆ ನಡಿಬೇಕಲ್ವಾ? ಇದು ಇನ್ನೊಂದು ವಿಚಾರ ಇದೆ. ನನ್ನ 3ನೆಯ ಪ್ರಶ್ನೆ ಏನು ಅಂತೇಳಿ ಹೇಳಿದರೆ, ಗಾಂಧಿ ಹತ್ಯೆಯನ್ನು ತಾನು ಯಾಕೆ ಮಾಡಿದೆ ಅಂತೇಳಿ ಹೇಳುವುದನ್ನು ಗೋಡ್ಸೆ ಕೋರ್ಟಲ್ಲಿ ಹೇಳಿದಂಥದ್ದು ಅದು 4 ಪುಟದ ಸ್ಟೇಟ್ಮೆಂಟ್. ಅದು ಇದೆ, ನನ್ನ ಹತ್ರ ಎಕ್ಸ್ಟ್ರಾಕ್ಟ್ ಇದೆ. 4 ಪುಟದ ಸ್ಟೇಟ್ಮೆಂಟ್. ಅದು ನಿಜವಾಗಿಯೂ ಸಕಾರಣ ಇತ್ತು ಅಂತ ಯಾರಾದರೂ ಭಾವಿಸುವುದಾದರೆ ಆ 4 ಪುಟದ ಸ್ಟೇಟ್ಮೆಂಟನ್ನು ದೇಶಕ್ಕೆ ಡಿಸ್ಕ್ಲೋಸ್ ಮಾಡಬೇಕಾಗಿತ್ತು. ಆದರೆ ಅದು ಹಾಗೆ ಡಿಸ್ಕ್ಲೋಸ್ ಆಗುವುದಿಲ್ಲ. ಬದಲಿಗೆ ಅದನ್ನು ಗೋಡ್ಸೆಯ ತಮ್ಮ ಗೋಪಾಲ್ ಗೋಡ್ಸೆ ತಾನು ಹಲವಾರು ಕಲ್ಪನೆಗಳನ್ನು ಸೇರಿಸಿಕೊಂಡು ಸುಮಾರು 150-180 ಪುಟಗಳಷ್ಟು ವಿಸ್ತೃತವಾದ ಪುಸ್ತಕವಾಗಿ ಬರೆದು ನಾನೇಕೆ ಗಾಂಧಿಯನ್ನು ಕೊಂದೆ ಅಂತೇಳಿ ಹೇಳುವ ಪುಸ್ತಕವನ್ನು ಬರ್ತದೆ. ಆ ಪುಸ್ತಕವನ್ನು ರಾಷ್ಟ್ರಾದ್ಯಂತ ಸರ್ಕ್ಯುಲೇಟ್ ಮಾಡಲಾಗ್ತದೆ. ಹಾಗಿದ್ರೆ ಅಲ್ಲಿ ಇರುವ ಪ್ರಶ್ನೆ, ನಿಜವಾದ ಕಾರಣ ಇದ್ದರೆ ಗೋಡ್ಸೆ ಏನು ಹೇಳಿದಾನೋ ಅದನ್ನು ಪ್ರಕಟ ಮಾಡಬೇಕಾಗಿತ್ತು.
ಆ ಕಾರಣಕ್ಕೆ ಹೆಚ್ಚಿನದನ್ನು ಸೇರಿಸಿ ಅದನ್ನು ದೇಶಾದ್ಯಂತ ಸರ್ಕ್ಯುಲೇಟ್ ಮಾಡಬೇಕಾದಂಥ ಅವಶ್ಯಕತೆ ಇತ್ತು ಅಂತೇಳಿ ಹೇಳೋದಾದರೆ ಅಲ್ಲಿ ನಿಜವಾಗಿ ಸಕಾರಣ ಇದ್ದದ್ದೋ ಅಲ್ಲ ಕಾರಣಗಳನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟದ್ದೋ ಅನ್ನುವಂಥ ಪ್ರಶ್ನೆ ಬರ್ತದೆ. ಇದು ಕೂಡ ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆ ಆಗಬೇಕಾದಂಥ ವಿಚಾರ ಅಂತ ನಾನು ಅಂದುಕೊಂಡಿದ್ದೇನೆ. ಇನ್ನೂ ಒಂದು ಅಂಶ ಬರ್ತದೆ, ಅದು ಏನು ಅಂತೇಳಿ ಹೇಳಿದರೆ, ಗಾಂಧಿ ಹತ್ಯೆ ಹಿನ್ನೆಲೆಯಲ್ಲಿ RSS ಅನ್ನು ಅಂದಿನ ಗೃಹ ಸಚಿವರಾಗಿದ್ದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ತಾತ್ಕಾಲಿಕವಾಗಿ ಅದನ್ನು ನಿಷೇಧ ಮಾಡಿದರು. ಆದರೆ RSSನವರು ನಮ್ಮ ಕೈವಾಡ ಇಲ್ಲ ಅಂತೇಳಿ ಹೇಳಿದ್ದಾರೆ ಮತ್ತು ಅವರ ಪ್ರಾರ್ಥನಾ ಗೀತೆಯಲ್ಲಿ ಗಾಂಧಿಯ ಹೆಸರಿರುವಂಥ ಗಾಂಧಿ ರಾಧೃತಃ ಅಂತೇಳಿ ಹೇಳುವಂಥ ಇದು ಪ್ರಾರ್ಥನೆಯನ್ನು ಅವರು ಮಾಡ್ತಾರೆ. ಅವರು ಇಲ್ಲ ಅಂತ ಅವರು ಹೇಳಿದ್ದಾರೆ, ಅದನ್ನು ನಾವು ನಂಬಬೇಕು. ಯಾಕೆ ಅಂತೇಳಿ ಹೇಳಿದರೆ, ಮಹಾತ್ಮ ಗಾಂಧಿಯವರು ಹೇಳ್ತಾರೆ, ಯಾರು ನಾನು ತಪ್ಪು ಮಾಡಲಿಲ್ಲ ಅಂತೇಳಿ ಹೇಳ್ತಾರೋ ಆವಾಗ ಆ ಮಾತನ್ನು ನಾವು ನಂಬಬೇಕು ಅಂತೇಳಿ. ಅದನ್ನು ನಂಬಬಹುದು, ನಂಬ್ತೇನೆ. ಆದರೆ ಇಲ್ಲಿರುವಂಥ ಪ್ರಶ್ನೆ ಏನು ಅಂತೇಳಿ ಹೇಳಿದರೆ, ಸರ್ದಾರ್ ಪಟೇಲರು ನಿಷ್ಪಾಪಿಗಳನ್ನು ನಿಷೇಧ ಮಾಡಿದ ಹಾಗೆ ಆಗಲಿಲ್ವಾ? ಹಾಗಾದರೆ ನಿಷ್ಪಾಪಿಗಳು ತಪ್ಪೇ ಮಾಡದವರನ್ನು ನಿಷೇಧ ಮಾಡಿದಾಗ ಅದನ್ನು ರಿವೋಕ್ ಮಾಡುವಾಗಾದರೂ ಕೂಡ ಸರ್ದಾರ್ ಪಟೇಲ್ ಅವರು ನನ್ನಿಂದ ತಪ್ಪಾಗಿದೆ, ನಾನು ಅದನ್ನು ವಿಷಾದವನ್ನು ಸೂಚಿಸ್ತೇನೆ ಅಂತೇಳಿ ಹೇಳಿದ್ರಾ ಅಂತೇಳಿ ಹೇಳುವಂಥ ಪ್ರಶ್ನೆ. ಅಥವಾ RSSನವರಾದರೂ ಕೂಡ ಯಾವತ್ತಾದರೂ ಸರ್ದಾರ್ ಪಟೇಲರು ಈ ರೀತಿಯಲ್ಲಿ ನಮಗೆ ಮಾಡಿದ್ದು ನಮಗೆ ಇಷ್ಟ ಆಗಲಿಲ್ಲ, ಅವರು ಇದು ನಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ರು ಅಂತೇಳಿ ಹೇಳೋದು, ಅವರ ಬಗ್ಗೆ ಅಸಮಾಧಾನವನ್ನು ವಿಷಾದ ಸೂಚಿಸಬೇಕು ಅಂತೇಳಿ ಹೇಳೋದನ್ನು ಏನಾದರೂ ಕೇಳಿದ್ರ? ನನಗೆ ಗೊತ್ತಿಲ್ಲ. ಆದ ಕಾರಣ ಈ ಹಿರಿಯರಾದ ಅಡ್ಡಂಡ ಕಾರ್ಯಪ್ಪ ಅವರು ರಂಗಾಯಣದ ನಿರ್ದೇಶಕರಾಗಿದ್ದಾಗ ನನ್ನನ್ನು ಮೈಸೂರಿಗೆ ಕರೆಸಿ ಮಹಾತ್ಮ ಗಾಂಧಿಯವರ ಬಗ್ಗೆ ಒಂದು ದಿವಸದ ವಿಚಾರಗೋಷ್ಠಿಯಲ್ಲಿ ನನ್ನ ಹತ್ರ ಭಾಷಣ ಎಲ್ಲ ಮಾಡಿಸಿ ನನ್ನನ್ನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಕಳಿಸಿಕೊಟ್ಟಿದ್ದಾರೆ. ಅಂಥ ಹಿರಿಯರು ಇಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಅವರು ಇದನ್ನು ಕಾರಣಗಳು ಸಾರ್ವಜನಿಕ ಚರ್ಚೆ ಆಗಬೇಕು ಅಂತೇಳಿ ಹೇಳಿದ್ದಾರೆ. ಅದು ಆಗಬೇಕು ಅಂತ ನಾನು ಸಹ ಬಯಸ್ತೇನೆ. ಕಾರ್ಯಪ್ಪ ಅವರ ಈ ಪ್ರಸ್ತಾವನೆಗೆ ನನ್ನ ಬೆಂಬಲ ಇದೆ. ಈ ಎಲ್ಲ ನಿಲುವಿನ ಈ ಎಲ್ಲ ಒಂದು ಗಾಂಧಿ ಹತ್ಯೆಯ ಸುತ್ತ ಇರುವಂಥ ಸಂಗತಿಗಳ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಸಾರ್ವಜನಿಕ ಚರ್ಚೆ ಆಗಬೇಕು, ಇದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅಂತೇಳಿ ಕೇಳಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಯಾರ ಬಳಿಯಾದರೂ ಉತ್ತರ ಇದ್ದರೆ ದಯವಿಟ್ಟು ಹೇಳಬೇಕಾಗಿ ಕೇಳಿಕೊಳ್ತೇನೆ. ನಮಸ್ಕಾರ.